ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 2 ಶ್ಲೋಕಗಳನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಪ್ರಾಣವಾಯುವಿನಲ್ಲಿ ಅಪಾನವಾಯುವನ್ನು ಹವನ ಮಾಡೋದು ಅಂತಂದ್ರೆ ಏನು ಅದರ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ನಿಯತಾಹಾರ ಅನ್ನುವಂಥ ವಿಶೇಷಣ ಇದೆಯಲ್ಲ, ಅದರ ಅರ್ಥ ಏನು ಅನ್ನೋದು ಕೂಡ ತಿಳ್ಕೊಂಡ್ವಿ. ಅಂದ್ರೆ ಏನು, ಬರೀ ಮಿತವಾಗಿ ಭೋಜನ ಮಾಡುವವರು ಮತ್ತೆ ಸಾತ್ವಿಕವಾಗಿ ಇರುವಂಥವ್ರು ಅಂದ್ರೆ ಅರ್ಥ ಏನು, ಯೋಗಶಾಸ್ತ್ರದ ನಿಯಮದಿಂದ ಹೆಚ್ಚು ತಿನ್ನೋದಿಲ್ಲ ಮತ್ತೆ ಉಪವಾಸ ಕೂಡ ಮಾಡೋದಿಲ್ಲ. ಅವರು ಅಂದ್ರೆ ನಾರ್ಮಲ್ ಆಗಿ ನ್ಯೂಟ್ರಲ್ ಆಗಿ ಇರ್ತಾರಲ್ವಾ, ಅಂಥವ್ರ ಬಗ್ಗೆ ಇಲ್ಲಿ ನಿಯತಾಹಾರ ಅಂತ ಹೇಳ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಪ್ರಾಣಾಯಾಮ ಪರಾಯಣ ವಿಶೇಷಣದ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಪ್ರಾಣಾಯಾಮ ಪರಾಯಣ ಅಂತ ಹೇಳಿದಾರಲ್ಲ, ಅದರ ಅರ್ಥ ಏನು ಅಂತ. ಉತ್ತರ ಏನು ಅಂತಂದ್ರೆ, ಯಾರು ಪ್ರಾಣಗಳನ್ನ ನಿಯಮನ ಮಾಡೋದ್ರಲ್ಲಿ ಅಂದ್ರೇನು, ಮತ್ತೆ ಮತ್ತೆ ಪ್ರಾಣಗಳನ್ನ ತಡೆಯುವಂತ ಅಭ್ಯಾಸ ಮಾಡೋದ್ರಲ್ಲಿ ತತ್ಪರನಾಗಿರ್ತಾನೋ, ಮತ್ತೆ ಇದೇ ಆ ಭಗವಂತನ ಪ್ರಾಪ್ತಿಯ ಪ್ರಧಾನ ಸಾಧನ ಅಂತ ಕೂಡ ತಿಳ್ಕೊಂಡಿರ್ತಾನೋ, ಅಂತಹ ಮನುಷ್ಯನನ್ನ ಪ್ರಾಣಾಯಾಮ ಪರಾಯಣ ಅಂತ ಹೇಳೋದು. ಅಂದ್ರೆ ಪ್ರಾಣಗಳನ್ನ ನಿಯಂತ್ರಣ ಮಾಡೋದು, ಅಲ್ಲಿ ನಿಲ್ಲಿಸ್ಕೊಳ್ಳೋದು, ಮತ್ತೆ ಮತ್ತೆ ಇದನ್ನ ಮಾಡ್ತಾ ಇರ್ತಾನೋ, ಅದರಲ್ಲೇ ಅವನು ತೊಡಗಿರ್ತಾನೋ, ಮತ್ತೆ ಅದನ್ನೇ ಭಗವಂತನನ್ನ ಪಡ್ಕೊಳ್ಳೋದಕ್ಕೆ ನನಗಿರುವಂತಹ ಒಂದು ಸಾಧನ ಅಂತ ಕೂಡ ತಿಳ್ಕೊಂಡಿರ್ತಾನೋ, ಅಂತಹ ಪುರುಷರನ್ನ ಪ್ರಾಣಾಯಾಮ ಪರಾಯಣ ಅಂತ ಕರೀತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ನಿಯತಾಹಾರ ಮತ್ತೆ ಪ್ರಾಣಾಯಾಮ ಪರಾಯಣ ಈ 2 ವಿಶೇಷಣಗಳ ಸಂಬಂಧ 3 ಪ್ರಕಾರದ ಪ್ರಾಣಾಯಾಮ ಮಾಡುವಂಥವ್ರು ಅಂದ್ರೆ ಈ ಹಿಂದೆನೆ ಪ್ರಾಣಾಯಾಮದ ಬಗ್ಗೆ ಹೇಳಿದಾರಲ್ಲ, ಸೊ ಆ ಎಲ್ಲ 3 ರೀತಿಯ ಪ್ರಾಣಾಯಾಮ ಮಾಡುವಂಥವ್ರು ಅಂತ ತಿಳ್ಕೊಳ್ದೆ ಇಲ್ಲಿ ಕೇವಲ ಪ್ರಾಣಗಳನ್ನ ಹವನ ಮಾಡೋರ ಜೊತೆಗೆ ಅಂತ ಹೇಳ್ತಾ ಇದಾರಲ್ಲ, ಇದಕ್ಕೆ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಬೇರೆ ಇನ್ನಿಬ್ರು ಸಾಧಕರು ಕೂಡ ನಿಯತಾಹಾರಿಗಳು ಮತ್ತೆ ಪ್ರಾಣಾಯಾಮ ಪರಾಯಣರು ಆಗಿರೋದಿಲ್ವಾ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ 3 ರೀತಿಯ ಪ್ರಾಣಾಯಾಮ ಮಾಡೋರ್ಗೂ ಹೇಳ್ಬೋದಲ್ಲ, ಇಲ್ಲಿ ಯಾಕೆ ಪ್ರಾಣಗಳನ್ನ ಹವನ ಮಾಡೋರ್ಗೆ ಹೇಳ್ತಾ ಇದ್ದಾರೆ, ಇನ್ನಿಬ್ರು ಸಾಧಕರಿದಾರಲ್ಲ ಅವರು ನಿಯತಾಹಾರಿಗಳು ಮತ್ತೆ ಪ್ರಾಣಾಯಾಮ ಪರಾಯಣರು ಆಗಿರೋದಿಲ್ವಾ ಅನ್ನೋದು ಪ್ರಶ್ನೆ ಮಾಡ್ತಾ ಇರೋದು. ಅದಕ್ಕೆ ಉತ್ತರ ಏನು ಅಂತಂದ್ರೆ, ಮೇಲೆ ಹೇಳಿರುವಂತಹ ಪ್ರಾಣಾಯಾಮ ರೂಪಿ ಯಜ್ಞವನ್ನ ಮಾಡುವಂತಹ ಎಲ್ಲ ಯೋಗಿಗಳು ಕೂಡ ನಿಯತಾಹಾರಿ ಮತ್ತೆ ಪ್ರಾಣಾಯಾಮ ಪರಾಯಣರು ಅಂತ ಹೇಳಲ್ಪಡಬಹುದು. ಅಂದ್ರೆ ಹೇಳ್ಬೋದು ನಾವು ಅವ್ರಿಗೂ ಕೂಡ. ಅದಕ್ಕೋಸ್ಕರನೇ ಈ 2 ವಿಶೇಷಣಗಳ ಸಂಬಂಧ ಎಲ್ಲರ ಜೊತೆಗೆ ತಿಳಿಯೋದ್ರಲ್ಲಿ, ಅಂದ್ರೆ ಎಲ್ಲರೂ ಆ ರೀತಿ ಮಾಡ್ತಾರೆ ಅಂತ ತಿಳಿಯೋದ್ರಲ್ಲಿ ಯಾವ ಆಪತ್ತು ಇಲ್ಲ, ಹೇಳ್ಬೋದು. ಆದ್ರೆ ಮೇಲೆ ಹೇಳಿರುವಂತಹ ಶ್ಲೋಕಗಳ 2 ವಿಶೇಷಣಗಳು ಕೂಡ 3ನೇ ಸಾಧಕ ಇದಾನಲ್ಲ ಅವನ ಸಮೀಪವಾಗಿ ಇರುತ್ತೆ. ಅವನು ಮಾಡೇ ಮಾಡ್ತಾನೆ ಅಷ್ಟು ಸಾಧನೆ ಅವನು. ಈ ಕಾರಣದಿಂದ ವ್ಯಾಖ್ಯೆಯಲ್ಲಿ ವಿಶೇಷಣದ ಸಂಬಂಧ ಕೇವಲ ಕುಂಭಕ ಮಾಡ್ತಾರಲ್ಲ ಅವರಿಗೆ ಹೇಳ್ತಾ ಇರೋದು ಅಂತ ಇಲ್ಲಿ ನಾವು ತಿಳ್ಕೋಬೇಕಾಗತ್ತೆ. ಆದರೆ ಭಾವತಃ ಪ್ರಾಣದಲ್ಲಿ ಅಪಾನವನ್ನ ಹವನ ಮಾಡುವಂಥವ್ರು ಮತ್ತೆ ಅಪಾನದಲ್ಲಿ ಪ್ರಾಣವನ್ನ ಹವನ ಮಾಡುವ ಸಾಧಕರ ಜೊತೆನೇ ಈ ವಿಶೇಷಣಗಳ ಸಂಬಂಧ ಅಂತ ತಿಳ್ಕೋಬಹುದು ನಾವು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ಎಲ್ಲರೂ ಮಾಡಬಹುದು, ಆದ್ರೆ ಇವರು ತುಂಬಾ ಹತ್ತಿರವಾಗಿರ್ತಾರೆ, ಅಂದ್ರೆ ಅಷ್ಟು ಸಾಧನೆ ಅವ್ರು ಮಾಡ್ತಾರೆ, ಅದಕ್ಕೆ ಅವರಿಗೆ ಇದನ್ನ ಹೇಳಬೇಕಾಗತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಸಾಧನೆ ಮಾಡಬೇಕಾದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಮತ್ತೆ ಆ ಹವನ ಮಾಡುವಂತ ಅಂದ್ರೆ ತಮ್ಮನ್ನ ತಾವು ಸಮರ್ಪಣೆ ಮಾಡಿಕೊಳ್ಳುವಂತಹ ರೀತಿ ಇದೆಯಲ್ವಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಪ್ರಾಣಾಯಾಮವನ್ನ ಮಾಡ್ತಾ ಅವರು ಆ ಪ್ರಾಣವನ್ನ ಹವನ ಮಾಡುವಂಥದ್ದು ಅದು ತುಂಬಾ ಇಂಪಾರ್ಟೆಂಟು. ಅಷ್ಟು ಡೀಪಾಗಿ ಅವ್ರು ಹೋಗಬೇಕು ಮತ್ತು ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಅವರು ಪ್ರಾಣಾಯಾಮವನ್ನ ಮಾಡಬೇಕಾಗತ್ತೆ. ಭಗವಂತನನ್ನ ಪಡ್ಕೊಳ್ಳೋದಕ್ಕೆ ನನಗಿದೇ ಸಾಧನೆ ಅಂತ ತಿಳ್ಕೊಂಡವರು ಅದಕ್ಕೋಸ್ಕರ ತಮ್ಮನ್ನ ತಾವು ಸಮರ್ಪಣೆ ಮಾಡಿಕೊಂಡು ಆ ಪ್ರಾಣಾಯಾಮವನ್ನ ಮಾಡ್ತಾ ಇರ್ತಾರಲ್ಲ, ಆ ರೀತಿ ಮಾಡ್ತಾರಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಅದು ಯಾರು ಮಾಡ್ತಾರೋ ಅವರಿಗೆ ಇದನ್ನ ಹೇಳ್ತಾರೆ. ಸೊ ಇಲ್ಲಿ ಯಾರು ಕುಂಭಕವನ್ನ ಮಾಡ್ತಾರೋ
ಅವರಿಗೆ ಅಂತಾನೆ ಇಲ್ಲಿ ಹೇಳ್ತಾ ಇರೋದು. ಅಂದ್ರೆ ಏನು, ಪ್ರಾಣದಲ್ಲಿ ಅಪಾನವನ್ನ ಹವನ ಮಾಡುವಂಥವ್ರು ಮತ್ತೆ ಅಪಾನದಲ್ಲಿ ಪ್ರಾಣವನ್ನ ಹವನ ಮಾಡುವಂತ ಸಾಧಕರಿಗೆ ಈ ಒಂದು ವಿಶೇಷಣವನ್ನ ಹೇಳ್ತಾ ಇದ್ದಾರೆ ಅಂತ ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.